माता की बोलो भारत माता की ಈ ದಿನ ಏನು ಇಡೀ ಪ್ರಪಂಚದಲ್ಲೇ ಜನರಿಗಾಗಿ ಕಟ್ಟಿರ್ತಕ್ಕಂಥ ಪಕ್ಷ ಬಿಜೆಪಿ ಪಕ್ಷ. ಈ ಪಕ್ಷದ ಸ್ಥಾಪನಾ ದಿನಾಚರಣೆಯನ್ನ ಇವತ್ತು ಏಪ್ರಿಲ್ 6ನೇ ತಾರೀಕು ವರ್ಷ ನಾವು ಮಾಡ್ತಾ ಇದ್ದೀವಿ. ಇಡೀ ದೇಶಾದ್ಯಂತ ಎಲ್ಲ ಕಾರ್ಯಕರ್ತರು ಮುಖಂಡರು ಎಲ್ಲ ಮಾಡ್ತಕ್ಕಂಥ ದಿವಸ ಇವತ್ತು. ಈ ದಿನ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಹೊಸ ಕಚೇರಿಯಲ್ಲಿ ಕೂಡ ನಾವು ಇವತ್ತು ಮೊದಲ ಬಾರಿಗೆ ಸ್ಥಾಪನಾ ದಿವಸ ಬಿಜೆಪಿಯ ಬಾವುಟವನ್ನ ಇವತ್ತು ಎತ್ತಿ ಇರ್ತಕ್ಕಂಥ ದಿವಸ ಆಗಿದೆ. ಈ ಒಂದು ಶುಭ ಕ್ಷಣದಲ್ಲಿ ಶುಭ ದಿನದಲ್ಲಿ ಈ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಡಾಕ್ಟರ್ ಕೆ ಸುಧಾಕರ್ ಅವರು, ಪಾರ್ಲಿಮೆಂಟ್ ಮೆಂಬರ್ ಆಗಿರ್ತಕ್ಕಂಥ ಕ್ಷೇತ್ರದಲ್ಲಿ ಇವತ್ತು ಇಡೀ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಕಾರ್ಯವೈದ್ಯರಿರ್ತಕ್ಕಂಥ ನಾಯಕರು ಮೊದಲನೇ ಬಾರಿಗೆ ಜಿಲ್ಲೆಯ ಕಚೇರಿಗೆ ಬಂದಿದ್ದಾರೆ. ತಮ್ಮೆಲ್ಲರ ಚಪ್ಪಾಳೆಯ ಮುಖಾಂತರ ಅವರಿಗೆ ಮತ್ತೊಮ್ಮೆ ಬಾರಿ ಸೋತಕ್ಕಂಥ ವ್ಯಕ್ತಿ ಆಗಿದ್ದಾರೆ. ಅದೇ ರೀತಿ ನಮ್ಮ ನಿಕಟಪೂರ್ವ ಅಧ್ಯಕ್ಷರು ರಾಮಲಿಂಗಪ್ಪ ಅವರು, ಕೆ.ವಿ. ನಾಗರಾಜಣ್ಣವರು, ನಮ್ಮ ಮಳಕುಂಟೆ ಕೃಷ್ಣಮೂರ್ತಿ, ನಮ್ಮ ಜಿಲ್ಲೆಯ ಎಲ್ಲ ಪ್ರಧಾನ ಕಾರ್ಯದರ್ಶಿಗಳು, ಮಂಡಲದ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು, ಬಂದಿರತಕ್ಕಂಥ ಎಲ್ಲ ಬಿಜೆಪಿ ಮುಖಂಡರು, ಈ ಶುಭ ಸಂದರ್ಭದಲ್ಲಿ ಎಲ್ರಿಗೂ ತಾವೆಲ್ಲ ಬಂದಿದ್ದೀರಾ. ಬಿಜೆಪಿ ಸ್ಥಾಪನಾ ದಿವಸ ಶುಭಾಶಯಗಳನ್ನು ಕೋರ್ತಾ ಇದೆ. ಇಡೀ ದೇಶದಲ್ಲಿ ಇವತ್ತು ಕೇವಲ 2 MP ಇರ್ತಕ್ಕಂಥ ಪಕ್ಷ ನಮ್ಮ ಪಕ್ಷ ಇವತ್ತು ಇಡೀ ದೇಶದಲ್ಲೇ ಕೇಸರಿಮಯ ಆಗಿದೆ. ಜನರಿಗಾಗಿ ಕಟ್ಟಿರ್ತಕ್ಕಂಥ ಪಕ್ಷ, ಸಾಮಾನ್ಯ ಕಾರ್ಯಕರ್ತರು ಆಳ್ತಾ ಇರ್ತಕ್ಕಂಥ ಪಕ್ಷ ಇವತ್ತು ಬಿಜೆಪಿ. ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಕೂಡ ಮುಂಬರುವ ದಿನಗಳಲ್ಲಿ ಇಡೀ ಜಿಲ್ಲೆ ಕೇಸರಿಮಯ ಆಗಬೇಕು. ಯಾರೆಲ್ಲ ಕಾರ್ಯಕರ್ತರು ತಾವೆಲ್ಲ ಬಂದಿದ್ರೆ ಇವತ್ತು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮನ ಎಲ್ಲ ಮಂಡಲಗಳಲ್ಲಿ ಬೂತ್ಗಳಲ್ಲಿ ಕೂಡ ಇವತ್ತು ಅವರ ಮನೆಗಳ ಮೇಲೆ ಬಾವುಟ ಕಟ್ಟತಕ್ಕಂಥ ಸೂಚನೆ ರಾಜ್ಯದಿಂದ ಕೊಟ್ಟಿದ್ದಾರೆ. ತಾವೆಲ್ಲ ಮಾಡ್ಬೇಕಂತ ವಿನಂತಿ ಮಾಡ್ಕೋತೀನಿ. ನಮ್ಮ 4 ಜಿಲ್ಲೆಗಳ ರಾಮನಗರ, ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ ಹಾಗೂ ಕೋಲಾರ 4 ಜಿಲ್ಲೆಗಳ ವಿಭಾಗಕ್ಕೆ ಪ್ರಭಾರಿಗಳಾಗಿ ಉಸ್ತುವಾರಿಗಳಾಗಿರ್ತಕ್ಕಂಥ ನಮ್ಮ ಬ್ಯಾಟರಂಗೇಗೌಡರು ಬಂದಿದ್ದಾರೆ. ಅವರು ಬಂದಿರ್ತಕ್ಕಂಥದ್ದು ಈಗ ನಮ್ಮ ಜಿಲ್ಲೆಯಲ್ಲಿ ಎಲ್ಲಾ ಮಂಡಲದಿಂದ ಹಿಡಿದು ಜಿಲ್ಲೆಯಿಂದ ಇರ್ತಕ್ಕಂಥ ಎಲ್ಲಾ ಪದಾಧಿಕಾರಿಗಳ ಕೈಯಲ್ಲಿ, ಕಾರ್ಯಕರ್ತರ ಕೈಯಲ್ಲಿ ಕೆಲಸ ಮಾಡ್ತಕ್ಕಂಥ ಆಸಕ್ತಿ ಇರ್ತಕ್ಕಂಥ ವಕೀಲರಾಗಿರ್ತಕ್ಕಂಥವರು ನಮ್ಗೆ ಕೊಟ್ಟಿರ್ತಕ್ಕಂಥ ರಾಜ್ಯದಿಂದ ಕೊಟ್ಟಿರ್ತಾರೆ. ನಮ್ಗೆಲ್ಲ ನನಗಿರೋ ಮಾಹಿತಿ, ನಾನೇನು ಚುನಾವಣಾ ಪ್ರಚಾರಕ್ಕೆ ಹೋಗಿಲ್ಲ. ನನಗಿರ್ತಕ್ಕಂತ ಮಾಹಿತಿ, ಅಸ್ಸಾಂನಲ್ಲಿ 100ಕ್ಕೆ 100 ಗೆಲ್ತೇವೆ. ಕಳೆದ 3 ದಿವಸಗಳಿಂದ ಬಂದಿರ್ತಕ್ಕಂತ ಒಂದು ವಿಷಯ ಏನು ಅಂತಂದ್ರೆ, ವೆಸ್ಟ್ ಬೆಂಗಾಲ್ ನಲ್ಲಿ ಕೂಡ ಈ ಬಾರಿ ಮೊದಲನೇ ಬಾರಿ ಭಾರತೀಯ ಜನತಾ ಪಕ್ಷ ಸರ್ಕಾರ ರಚನೆ ಮಾಡುತ್ತೆ ಅಂತ ಒಂದು ಸುದ್ದಿ ಬರ್ತಾ ಇದೆ. ಇದು ಒಂದು ಬಹಳ ಒಳ್ಳೆಯ ಬೆಳವಣಿಗೆ ದೇಶಕ್ಕೆ. ದೇಶದ ವಿಚಾರವಾಗಿ ಹೇಳ್ಬೇಕು ಅಂತಂದ್ರೆ, ಭಾರತೀಯ ಜನತಾ ಪಕ್ಷ ವೆಸ್ಟ್ ಬೆಂಗಾಲ್ ನಲ್ಲಿ ಆಡಳಿತ ಮಾಡೋದು ಬಹಳ ಮುಖ್ಯ ಆಗಿದೆ. ಯಾಕೆಂದ್ರೆ ಹೊರ ದೇಶಗಳಿಂದ ನಿಮಗ್ ಗೊತ್ತಿದೆ, ವಿಶೇಷವಾಗಿ ಬಾಂಗ್ಲಾದೇಶದಿಂದ, ಬೇರೆ ಬೇರೆ ದೇಶಗಳಿಂದ ಯಾವ ರೀತಿ ನುಸುಳುಕೋರರು ಒಳಗಡೆ ಬರ್ತಾ ಇದ್ದಾರೆ. ಅದನ್ನ ನಿಗ್ರಹ ಮಾಡಬೇಕು, ಕಡಿವಾಣ ಹಾಕ್ಬೇಕು ಅಂತಂದ್ರೆ ಅದು ಓನ್ಲಿ ಒನ್ ಪಾರ್ಟಿ, ಭಾರತೀಯ ಜನತಾ ಪಕ್ಷಕ್ಕೆ ಮಾತ್ರ ಸಾಧ್ಯ ಆಗ್ತದೆ. ಅದಕ್ಕೆ ಬಹುಶಃ ಜನರು ಕೂಡ ಅವರು ನಿರ್ಭೀತಿಯಿಂದ ಮತಗಟ್ಟಿಗೆ ಹೋಗಿ, ಮತಕೇಂದ್ರಗಳಿಗೆ ಹೋಗಿ ಮತವನ್ನ ಚಲಾಯಿಸ್ಲಿಕ್ಕೆ ಬಹುಶಃ ಎಲ್ಲಾ ಅವಕಾಶಗಳಿದೆ. ಈ ಬಾರಿ ಮಾಡಿದ್ರೆ 100ಕ್ಕೆ 100 ನಾನು ಹೇಳ್ತೀನಿ, ಈ ಸಲ ಭಾರತೀಯ ಜನತಾ ಪಕ್ಷ ಈ ಸಲ ಆಡಳಿತ ಮಾಡ್ತದೆ. ಅಸ್ಸಾಂ 100ಕ್ಕೆ 100 ನಾವು ಗೆಲ್ತೇವೆ. ತಮಿಳ್ನಾಡಲ್ಲಿ ನಾವು ವೋಟ್ ಶೇರ್ ಬಹಳಷ್ಟು ಮತಗಳಿಕೆಯಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಮತಗಳಿಕೆ ಈ ಸಲ ನಾವು ಮಾಡ್ತೇವೆ. ಸ್ಥಾನಗಳನ್ನು ಕೂಡ ನಾವು ನಿರೀಕ್ಷೆ ಮಾಡ್ತಾ ಇದ್ದೇವೆ. NDA ನಮ್ಮ ಮೈತ್ರಿಕೂಟದ AIDMK ಏನಿದೆ, ನಮ್ಮ ದೊಡ್ಡ ಪಾರ್ಟ್ನರ್, ಅವರು ಹೆಚ್ಚಿನ ಸ್ಥಾನಗಳನ್ನ ಗೆದ್ದು ಈ ಸಲ
ಆ ಭ್ರಷ್ಟಾಚಾರದಿಂದ DMK ಭ್ರಷ್ಟಾಚಾರದಿಂದ ಇವತ್ತು ಮುಕ್ತ ಮಾಡಿ ನಮ್ಮ NDAಗೆ ಅವಕಾಶ ಕೊಟ್ಟು ತಮಿಳುನಾಡಿನ ಅಭಿವೃದ್ಧಿಗೆ ಜನ ಆಶೀರ್ವಾದ ಮಾಡ್ತಾರೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಕೇರಳದಲ್ಲಿ ಅಲ್ಲಿ ಕೂಡ ನಮ್ಮ ಶಕ್ತಿ ಕಡಿಮೆ ಇದ್ರೂ ಕೂಡ ಇವತ್ತು ಜನರ ವಿಶ್ವಾಸ ಗಳಿಸ್ಲಿಕ್ಕೆ ನಾವು ಬಹಳ ಯಶಸ್ಸನ್ನ ಕಾಣ್ತಾ ಇದ್ದೇವೆ. ದೊಡ್ಡ ಪ್ರಮಾಣದಲ್ಲಿ ಈ ಬಾರಿ ಭಾರತೀಯ ಜನತಾ ಪಕ್ಷಕ್ಕೆ ಮತಗಳು ಸಿಗ್ಲಿಕ್ಕೆ ಅವಕಾಶ ಇದೆ. ಬಾಗಲಕೋಟೆ ನಮಗಿರ್ತಕ್ಕಂತ ಮಾಹಿತಿ, ಬಾಗಲಕೋಟೆ 100ಕ್ಕೆ 100 ಗೆಲ್ತೇವೆ. ದಾವಣಗೆರೆ ಕೂಡ 51 ನಾವಿದ್ದೀವಿ, 49 ಕಾಂಗ್ರೆಸ್ ಇದೆ ಅಂತ ಒಂದು ವಾತಾವರಣ ಇದೆ. ಬಹುಶಃ ನಾನು ಇಷ್ಟೇ ಕೇಳ್ತೇನೆ, ಅಲ್ಪಸಂಖ್ಯಾತರು ನೀವು ಯಾವಾಗ್ಲೂ ಕಾಂಗ್ರೆಸ್ಗೆ ಮತ ಕೊಡೋ ಮತದಾರರಾಗೆ ಉಳಿಬೇಡಿ, ನಾಯಕರಾಗಬೇಕು. ನೀವು ಕೂಡ ನಿಮಗೂ ಸಾಮಾಜಿಕ ನ್ಯಾಯ ಬರೀ ಬಾಯಲ್ಲಿ ಹೇಳ್ತಾರೆ ಕಾಂಗ್ರೆಸ್ನವರು. ನೀವು ಸಾಮಾಜಿಕ ನ್ಯಾಯ ಅವ್ರು ಕೊಡ್ಲೇಬೇಕು ಅಂತ ಹೇಳಿ ನಿಮ್ಮ ಹೋರಾಟ ಆಗ್ಬೇಕು ಅಂತಂದ್ರೆ ನಿಮ್ಮ ಮನಸ್ಸಾಕ್ಷಿಗೆ ಅನುಗುಣವಾಗಿ ದಾವಣಗೆರೆಯಲ್ಲಿ ಮತ ಕೊಡಿ ಅಂತ ಮಾತ್ರ ನಿಮಗೆ ಮನವಿ ಮಾಡ್ತೇವೆ. ನಮ್ ತರ ಯಾರು ಧೈರ್ಯ ಮಾಡಲ್ಲ. 4 ವರ್ಷ ಮುಂಚೆನೆ ಅಧಿಕಾರ ಬಿಟ್ಟು ಇನ್ನೊಂದು ಸಾಹಸ ಮಾಡೋದು ಬಹಳ ಕಡಿಮೆ ಜನ. ಹಾಗಾಗಿ ಎಲೆಕ್ಷನ್ ಇನ್ನೆಲ್ಲ 6 ತಿಂಗಳಿದೆ ಅಂದಾಗ ನೀವು ನೋಡ್ತೀರಿ, ಇಲ್ಲಿಂದ ಹತ್ತಿಂದ ಇತ್ತ, ಇದೆಲ್ಲ ನಾವು ನೋಡಿರೋದೆಲ್ಲ ಅನೇಕ ವರ್ಷಗಳಿಂದ ನೋಡಿದೀವಿ. ಅದು ಆಗ್ಬೋದು. ಆದ್ರೆ ನಮ್ ಪಕ್ಷದವ್ರು ಹಂಗೆಲ್ಲ ಯಾರಂದ್ರೆ ಅವ್ರು ಬಂದ್ರೆ ಅವ್ರು ತಗೊಂಡ್ ಸೀಟ್ ಕೊಡ್ತಾರೆ ಅಂತ ನನ್ಗೆ ಅನ್ಸಲ್ಲ. ಸರ್, ಈ ಬಾರಿ ಕಾಂಗ್ರೆಸ್ನಿಂದ ಬಿಜೆಪಿ ಸೇರ್ಪಡೆ ದೊಡ್ಡ ಮಟ್ಟದಲ್ಲಿ ಪಕ್ಷದ ಉನ್ನತ ಮಟ್ಟದ ಮುಖಂಡರುಗಳು, ನಮ್ ಕೋರ್ ಸಮಿತಿ ಇದೆ, ನಮ್ಮ ಕೋರ್ ಕಮಿಟಿ ಏನಿದೆ ರಾಜ್ಯದಲ್ಲಿದೆ, ಕೇಂದ್ರದಲ್ಲಿ ಪಾರ್ಲಿಮೆಂಟರಿ ಕಮಿಟಿ ಇದೆ, ಅವ್ರ ತೀರ್ಮಾನ ತಗತ್ತೆ. ನನ್ನ ಹಂತದಲ್ಲಿ ಆಗಲ್ಲ. ಈ ಜಿಲ್ಲೆಯಲ್ಲಿ ಪರಿಸ್ಥಿತಿ ಏನಿತ್ತು ಅವರಿಗೆ ಮಾಹಿತಿ ಇಲ್ಲ. ಬಹುಶಃ HN ವ್ಯಾಲಿ, KC ವ್ಯಾಲಿ, ವೃಷಭಾವತಿ ನೀರು ಇಲ್ಲಿಗೆ ಬಂದು ಕೆರೆಗಳಿಗೆ ತುಂಬದೇ ಇದ್ದಿದ್ರೆ ಅನೇಕ ಯುವಕರು, ರೈತರು ಅದೆಷ್ಟು ಸಾವುಗಳಾಗ್ತಾ ಇತ್ತು ಆತ್ಮಹತ್ಯೆ ಫಲವಾಗಿ, ಅದೆಷ್ಟು ಯುವಕರು ಉದ್ಯೋಗಕ್ಕೆ ಗುಳೆ ಹೋಗ್ತಾ ಇದ್ರು, ಕೂಲಿ ಕಾರ್ಮಿಕರು ಗುಳೆ ಹೋಗ್ತಾ ಇದ್ರು ಗೊತ್ತಿಲ್ಲ ನನಗೆ. ಇವತ್ತು ರೈತರು ನೆಮ್ಮದಿಯಿಂದ ಬದುಕಿದ್ದಾರೆ ಅಂದ್ರೆ, ಇವತ್ತು ಜೀವಂತ ಇದ್ದಾರೆ ಅಂದ್ರೆ ಇವತ್ತು ಆ ನೀರಿದೆ. ಆದ್ರೆ ಆ ನೀರಿನಲ್ಲಿ ಇವತ್ತು ಶುದ್ಧ ಕುಡಿಯೋ ನೀರ್ ಆಗಬೇಕು ಅಂತಂದ್ರೆ 3ನೇ ಹಂತದ ಶುದ್ಧೀಕರಣ ಆಗ್ಬೇಕು ಅಂತ ನಾನು ಅವತ್ತಿಂದಾನು ಹೇಳ್ತಾ ಇದ್ದೆ. ಸರ್ಕಾರಕ್ಕೆ ಇವಾಗ್ಲೂ ನಾನು ಹೇಳ್ತೇನೆ, ಇದರಲ್ಲಿ ರಾಜಕೀಯ ನಾವು ಮಾತಾಡ್ಲಿಕ್ಕೆ ಹೋಗಲ್ಲ. ನಿಮಗೆ ನಾವು ಅಭಿನಂದನೆಗಳನ್ನ ಸಲ್ಲಿಸ್ತೀವಿ. ನೀವು 3ನೇ ಹಂತದ ಶುದ್ಧೀಕರಣ ಮಾಡಿ. ಎತ್ತಿನ ಹೊಳೆ ಯೋಜನೆ ತಕ್ಷಣ ಜಾರಿಗೆ ತಂದ. 3ನೇದು ಕೃಷ್ಣಾ ನದಿಯಲ್ಲಿ ನಮಗೆ ಹಂಚಿಕೆಯನ್ನ ಮಾಡ್ತೀವಿ. ಇದು 3 ಸೊಲ್ಯೂಷನ್ ಇದೆ. ಇವ್ರು ಮಾಡದೇ ಇದ್ರೆ ನಮ್ ಸರ್ಕಾರ ಬರುತ್ತೆ 100ಕ್ಕೆ 100 ಬರುತ್ತೆ. 28ರಲ್ಲಿ ನಾವು ಮಾಡಿಸೋದು ಸಕ್ಸಿದ್. ಇನ್ನೇನ ಒಂದ್ ದಿವಸ ಇದೆ ನನಗೆ. ಇಲ್ಲೇ ಫುಲ್ ನಮ್ಮ ಅಧ್ಯಕ್ಷರು ನನಗೆ ಬೇಲಿ ಹಾಕ್ಬಿಡೋರು, ಇಲ್ಲೇ ಎಲ್ಲೂ ಹೋಗಂಗಿಲ್ಲ ಅಂತ. ಯಾರ ಬಗ್ಗೆ? ಶಾಸಕರು ನಿಮ್ಮ ಪಕ್ಷದ ಹಿರಿಯ ಮುಖಂಡರು ಆದ್ರೆ ನಿಮ್ಮ ಪಕ್ಷ ಯಾರು ಧ್ವನಿ ಮಾಡ್ತಿಲ್ಲ. ಅಯೋಗ್ಯರು ಮುಖಂಡರು ಅಂತೆಲ್ಲ ಮಾತಾಡಿದ್ದಾರೆ. ನಮ್ಮ ಪಕ್ಷದ ಹೋರಾಟ ಮಾಡಿಲ್ಲ, ಧ್ವನಿ ಮಾಡಿಲ್ಲ ಸರ್. ನಮ್ಮ ಪಕ್ಷದವರು ಬರೀ ಸೀರಿಯಸ್ ಪೊಲಿಟಿಷಿಯನ್ಸ್ ಏನಾದ್ರು ಹೇಳಿದ್ರೆ ಮಾತ್ರ, ನಿಜವಾಗ್ಲೂ ಕೂಡ ಒಬ್ಬ ನಾಯಕರುಗಳಾಗಿರುವಂತವ್ರು ಮಾತ್ರ ಉತ್ತರ. ಎಲ್ರ ಬಗ್ಗೆ ಕೊಡಕ್ ಹೋಗಲ್ಲ, ಆ ಸಮಯ ಇಲ್ಲ ನಮ್ಮ ಪಕ್ಷ. ಅಪಘಾತಗಳ ಸಂಖ್ಯೆ ಜಾಸ್ತಿ ಆಗಿದೆ ಸರ್. ಹೆದ್ದಾರಿಗಳಲ್ಲಿ ಜಾಸ್ತಿ ಆಗ್ತದೆ. ಅದಕ್ಕೆ ಈಗಾಗಲೇ ನಾನು ಪೊಲೀಸ್ನವ್ರ ಹತ್ರ ಮಾತಾಡಿದ್ದೀನಿ, ಜಿಲ್ಲಾಡಳಿತ ಮಾತಾಡಿದ್ದೀನಿ. ಜೊತೆಗೆ ನಮ್ಮ ಯುವಕರು ಕೂಡ ಎಚ್ಚರಿಕೆಯಿಂದ ಗಾಡಿ ಓಡಿಸೋದನ್ನ ಕಲಿಬೇಕು. ಇವತ್ತು ರಸ್ತೆಯ ಕಾನೂನು ನಿಯಮಗಳೇನಿದೆ ಅದನ್ನ ಪಾಲಿಸ್ಬೇಕು. ನಾನೇ ಎಷ್ಟೋ ಕಡೆ ನೋಡಿದ್ದೀನಿ, 40-50 ಸ್ಪೀಡಲ್ಲಿ ಹೋಗ್ತಾ ಇರ್ತಾರೆ, ತೀರಾ ರೈಟ್ ಸೈಡ್ ಅಲ್ಲಿ ಓಡಿಸ್ತಾರೆ. ಒಂದು ಗಾಡಿಯಲ್ಲಿ 3 ಓಡಿಸ್ತಾರೆ, 4 ಜನ. ಇದು ಸರಿನಾ? ಮತ್ತೆ ಯಾರನ್ನ ಬ್ಲೇಮ್ ಮಾಡ್ತೀರಿ ನೀವು? ವೀಲಿ ಮಾಡೋದು, ವೀಲರ ಅದೇನದು ವೀಲಿ ಮಾಡೋದು, ಹೆಲ್ಮೆಟ್ ಹಾಕಲ್ಲ, ಶೋಕಿ, ಇದೆಲ್ಲ ಕೂಡ ನಮ್ಮವರು ಕೂಡ ಇವತ್ತು ಪೋಷಕರು ಕೂಡ ಗಮನ ಕೊಡ್ಬೇಕು. ಯಾಕೆಂದ್ರೆ ನನಗೆ ಬಹಳ ನೋವಾಗ್ತಾ ಇರೋದು, ಇತ್ತೀಚಿನ ದಿನಗಳಲ್ಲಿ ಅವ್ರಿಗೆ ಲೈಸೆನ್ಸೇ ಕೊಡಕ್ ಆಗಲ್ಲ. 15 ವರ್ಷ 16 ವರ್ಷ ಸಾವಿಗೀಡಾಗ್ತಾ ಇದ್ದಾರೆ. ಹೆಂಗ್ ಓಡಿಸ್ತಾ ಇದ್ದಾರೆ? ಕಾನೂನು ಬಾಹಿರ ಅಲ್ವಾ ಇದು? 18 ವರ್ಷ ಆದ್ಮೇಲೆ ತಾನೇ ಲೈಸೆನ್ಸ್ ಕೊಡೋದು.
ಮತ್ತೆ ಅವ್ರು ಹೆಂಗೆ ಡ್ರೈವ್ ಮಾಡ್ತಾ ಇದ್ದಾರೆ, ಹೆಂಗ್ ರೈಡ್ ಮಾಡ್ತಾ ಇದ್ದಾರೆ ಬೈಕ್ಸ್ ನ? ಇದನ್ನ ಪೋಷಕರ ಮನೆಯಲ್ಲಿ ನೀವು ಕಠಿಣವಾಗಿರ್ಬೇಕು. ಇಷ್ಟೆಲ್ಲ ಕಷ್ಟಪಟ್ಟು ಅವರು ಹುಟ್ಟು ಬೆಳೆದು ನೀವೆಲ್ಲ ಇಷ್ಟೆಲ್ಲ ಅವರಿಗೆ ಪೋಷಣೆ ಮಾಡಿ ನಿಮ್ ಕಣ್ಣು ಮುಂದೆ 15 ವರ್ಷ 16 ವರ್ಷ 17 ವರ್ಷ ಮಕ್ಕಳನ್ನ ನೀವು ಕಳ್ಕೊಂಡ್ರೆ ಎಷ್ಟು ನೋವಾಗ್ತದೆ. ಇದನ್ನ ದಯವಿಟ್ಟು ಪೋಷಕರು, ಅಧಿಕಾರಿಗಳು ಎಲ್ರು ನಾವೆಲ್ಲ ಸೇರಿನೇ ಇದು ಜಾಗೃತೆಯನ್ನ, ಅರಿವನ್ನ ಮೂಡಿಸುವಂತ ಕಾರ್ಯಕ್ರಮ ನಾವು ಕೂಡ ಇನ್ನಷ್ಟು ಮಾಡ್ಬೇಕು. ನಮ್ಮ ಬಾಗೇಪಲ್ಲಿಯಲ್ಲಿ ನಮ್ಮ ನಾಯಕರು ಒಬ್ರು ಹರಿನಾಥ್ ರೆಡ್ಡಿ ಅಂತ ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಹೆಲ್ಮೆಟ್ಸ್ ಕೊಟ್ಟಿದ್ದಾರೆ. ಆ ತರ ಬಹುಶಃ ನಮ್ಮ ಗೌಡ್ರು ಮಾಡ್ಬೋದು ಅಂತ ನಾನು ಅನ್ಕೊಂಡಿದೀನಿ. ಮಾಡ್ತಾರೆ, ಅವ್ರು ಹೇಳಿದ್ರೆ ಖಂಡಿತ ಮಾಡ್ತಾರೆ. ನಮ್ ಜಿಲ್ಲೆಯಲ್ಲಿ ಕೂಡ ನಾವು ಕೂಡ ಹೆಚ್ಚಾಗಿ ಹೆಲ್ಮೆಟ್ ಕೊಡುವಂತ ಕಾರ್ಯಕ್ರಮ ನಾವೆಲ್ಲ ಸೇರಿ ಮಾಡ್ತೀವಿ. ನಾವು ಕೊಡ್ತೇವೆ. ಹೆಲ್ಮೆಟ್ ನ ತಗೊಂಡೋಗಿ ಶೋಕೇಸ್ ಅಲ್ಲಿ ಇಟ್ರೆ ಕಷ್ಟ. ಇದು ಬಹಳ ಗಂಭೀರವಾಗಿರ್ತಕ್ಕಂಥ ವಿಷಯ ನಾನು ಹೇಳ್ತೀನಿ. ಇದರಲ್ಲಿ ಕಾಂಗ್ರೆಸ್ನವರು ಒಂದು ಸಣ್ಣ ರಾಜಕಾರಣ ಮಾಡೋದನ್ನ ಬಿಡಿ ಅಂತ ಅವ್ರಿಗೆ ಕಿವಿ ಮಾತನ್ನ ಹೇಳಿ. ಅಲ್ರಿ, ಇಡೀ ವಿಶ್ವದಲ್ಲಿ, ಇಡೀ ಇವತ್ತು ಮಿಡ್ಲ್ ಈಸ್ಟ್ ಅಲ್ಲಿ ಎಂತ ಯುದ್ಧ ನಡೀತಾ ಇದೆ, ಭೀಕರವಾಗಿರ್ತಕ್ಕಂಥ ಯುದ್ಧ ನಡೀತಾ ಇದೆ. ನಮಗೆ ನಾವೇನು ಎಲ್ಲ ಆಮದು ಮಾಡ್ಕೊಳ್ಳೋದು ನಾವು ಅಲ್ವಾ? ನಮ್ಮಲ್ಲಿ ಇಲ್ಲೇನು ಕಚ್ಚಾ ತೈಲ ಇಲ್ಲ, LNG ಕಡಿಮೆ ಇದೆ, ಕಂಪ್ರೆಸ್ ನ್ಯಾಚುರಲ್ ಗ್ಯಾಸ್ ಇಲ್ಲ. ಇವೆಲ್ಲ ಕೂಡ ನಾವು ಡಿಪೆಂಡ್ ಆಗಿರೋದು ಮಿಡ್ಲ್ ಈಸ್ಟ್ ಮೇಲೆ. ಅಂತದ್ದು ಇವತ್ತು ನಮ್ಮ ದೇಶದ ಪ್ರಧಾನ ಮಂತ್ರಿಗಳು ಇರೋ ಹೊತ್ತಿಗೆ ಅವರ ಒಂದು ಏನು ಡಿಪ್ಲೊಮ್ಯಾಟಿಕ್ ಸ್ಟ್ರೆಂತ್ ಇಂದ ಇವತ್ತು ನಮಗೆ ಇರಾನ್ ಅಂತ ದೇಶನೂ ಕೂಡ ಇವತ್ತು ಸ್ಟಾರ್ಟ್ ಆಫ್ ಆರ್ಮಸ್ ಇಂದ ನಮ್ಮ ಹಡಗುಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಹೋಗ್ಲಿಕ್ಕೆ. ಇವತ್ತು 140 ಕೋಟಿ ಇರುವಂತ ದೇಶದಲ್ಲಿ ನೀವ್ ಹೇಳಿ, ನಿಜವಾಗ್ಲಿ ನಿಮ್ ಮನೆಗಳಲ್ಲಿ ಗ್ಯಾಸ್ ಉರಿತಾ ಇಲ್ವಾ? ನೀವು ಊಟ ಮಾಡ್ತಾ ಇಲ್ವಾ? 3 ಹೊತ್ತು ಊಟ ಮಾಡ್ತಾ ಇಲ್ವಾ ಈ ದೇಶದ 140 ಕೋಟಿ ಜನ? ಅಂತ ಕೋವಿಡ್ ಸಂಕ್ರಮಣ ಬಂದಾಗ ಕೂಡ ಇವತ್ತು ಚಿಲ್ಲರೆ ರಾಜಕಾರಣ ಮಾಡಿದ್ದು ಕಾಂಗ್ರೆಸ್. ಇಂಜೆಕ್ಷನ್ ಕೊಡ್ಬೇಕು, ವ್ಯಾಕ್ಸಿನ್ ಕೊಡ್ಬೇಕಂದ್ರೆ ಮೋದಿ ವ್ಯಾಕ್ಸಿನ್ ಅಂತಂದು. ಇವತ್ ನೋಡಿದ್ರೆ ಗ್ಯಾಸ್ ಅಲ್ಲಿ ರಾಜಕಾರಣ ಮಾಡಕ್ ಹೊರಟಿದ್ದೀರಿ. ನಾಚಿಕೆ ಆಗಲ್ವಾ ನಿಮ್ಗೆ? ಇಂಥ ಒಂದು ಸಂದಿಗ್ಧ ಸ್ಥಿತಿಯಲ್ಲಿ ಪ್ರಧಾನ ಮಂತ್ರಿಗಳು, ಕೇಂದ್ರ ಸರ್ಕಾರ ಮಿನಿಟ್ ಟು ಮಿನಿಟ್ ಮಾನಿಟರ್ ಮಾಡ್ತಾ ಇದೆ. ಇವ್ರಿಗೇನ್ ಗೊತ್ತಿದೆ? ಗ್ರೂಪ್ ಆಫ್ ಮಿನಿಸ್ಟರ್ಸ್ ನ ಮಾಡಿ 1 ತಿಂಗಳಾಗ್ತಾ ಬಂತು. ಯಾವಾಗ ಯುದ್ಧ ಪ್ರಾರಂಭ ಆಗಿದ್ದು ಮಾರನೇ ದಿವಸನೇ ಗ್ರೂಪ್ ಆಫ್ ಮಿನಿಸ್ಟರ್ಸ್ ಸಮಿತಿಯನ್ನ ಮಾಡಿದ್ರು ಪ್ರಧಾನ ಮಂತ್ರಿಗಳು. ಪ್ರತಿ ದಿವಸ ಮಾನಿಟರ್ ಮಾಡ್ತಾ ಇದ್ದಾರೆ. ಅಮೆರಿಕಾದಿಂದ ತರಿಸ್ತಾ ಇದ್ದಾರೆ, ಗಯಾನಾ ಇಂದ ತರಿಸ್ತಾ ಇದ್ದಾರೆ, ವೆನೆಜುವೆಲಾ ಇಂದ ತರಿಸ್ತಾ ಇದ್ದಾರೆ, ರಷ್ಯಾ ಇಂದ ತರಿಸ್ತಾ ಇದ್ದಾರೆ. ಗೊತ್ತಿದೆ ಇವ್ರಿಗೆ, ಗೊತ್ತಿದೆ. ಅವರು ಸರ್ಕಾರ 40-50 ವರ್ಷ ನಡೆಸಿದ್ದಾರೆ. ಆದ್ರೆ ಚಿಲ್ಲರೆ ರಾಜಕಾರಣ ಆಗುವಂತ ಸಂದರ್ಭದಲ್ಲಿ 100ಕ್ಕೆ 100 ಹೆಚ್ಚಾಗ್ತದೆ. ಎಷ್ಟಾಗ್ತದೆ, ಏನು ಬಿಲ್ಲು, ಇವೆಲ್ಲ ಕೂಡ ನಮ್ಗೆ ಈ ಸಲ ಹೋದಾಗ ಗೊತ್ತಾಗುತ್ತೆ. ಬಟ್ ಒಂದು ಮಾತ್ರ, ಮಹಿಳಾ ಮೀಸಲಾತಿ ಜೊತೆಗೆ ಡಿಲಿಮಿಟೇಷನ್ ಆಗುತ್ತೆ ಅಂತ ನನಗೆ ಮಾಹಿತಿ ಇದೆ. ಪದೇ ಪದೇ ಚಿಕ್ಕಬಳ್ಳಾಪುರಿಗೆ ಯಲಹಂಕ ವಿಶ್ವನಾಥ್ ಅವಾಗ ಬರ್ತಾರೆ. ನಿಮ್ಮ ಸೇವೆ ದೇಶಕ್ಕೆ ತುಂಬಾ ಬಹಳ ಅಗತ್ಯ ಇದೆ, ಕೇಂದ್ರ ಮಂತ್ರಿ ಆಗಿ ಯುವಕರಿಗೆ ಅವಕಾಶ ಕೊಡ್ಲಿ ಅಂತ ಹೇಳಿ ಹೋಗಿದ್ದಾರೆ. ಈಗ ಯಲಹಂಕ ವಿಶ್ವನಾಥ್ರವರು ನಮ್ಮ ಪಕ್ಷದ ಹಿರಿಯ ಶಾಸಕರು. ಅವ್ರು ಯಾವ್ದೋ ಖಾಸಗಿ ಕಾರ್ಯಕ್ರಮ ಬಂದಿದ್ದಾರೆ, ಅವ್ರ ಅಭಿಪ್ರಾಯವನ್ನ ಅವರು ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ನಾನು ಅದಕ್ಕೆ ಏನು ಹೇಳ್ಬೇಕಾಗಿಲ್ಲ. ಪಕ್ಷ ತೀರ್ಮಾನ ಮಾಡಿ ಅವ್ರೆಲ್ಲಿ ನಿಲ್ಬೇಕು, ನಾನೆಲ್ಲಿ ನಿಲ್ಬೇಕು, ನಾನು ರಾಷ್ಟ್ರ ಸೇವೆಗೆ ಇರ್ಬೇಕಾ, ರಾಜ್ಯ ಸೇವೆಗೆ ಹೋಗ್ಬೇಕಾ, ನಾನಲ್ಲ ತೀರ್ಮಾನ. ಅದು ನಮ್ಮ ರಾಷ್ಟ್ರ ನಾಯಕರಿದ್ದಾರೆ, ಮಾಡ್ತಾರೆ. ಬಹುಶಃ ವಿಶ್ವನಾಥ್ರವ್ರಿಗೆ ವಿಶೇಷ ಅಧಿಕಾರ ಯಾರಾದ್ರೂ ಕೊಟ್ಟಿದ್ರೆ ನಂಗೆ ಗೊತ್ತಿಲ್ಲ. ರಾಜ್ಯದಲ್ಲಿ ಕೊಟ್ಟವರು, ರಾಷ್ಟ್ರದಲ್ಲಿ ಕೊಟ್ಟವರು, ಆ ಮಾತನ್ನ ಹೇಳೋದಕ್ಕೆ ಅವ್ರಿಗೆ ಯಾರು ಕೊಟ್ಟಿದ್ದಾರೆ ನಂಗೆ ಗೊತ್ತಿಲ್ಲ. ಅವ್ರು ಹೇಳಿದ್ದಾರೆ, ಅವ್ರನ್ನ ಕೇಳಿ. ಅವ್ರು ಹೇಳಿರೋದನ್ನ ನನ್ ಕೇಳಿದ್ರೆ ನಾನೇನಂತೀನಿ? ನಿಮ್ ಬಗ್ಗೆ ಮಾತಾಡಿದ್ದಾರೆ ಸರ್. ನನ್ ಬಗ್ಗೆ ಕೇಂದ್ರ ಮಂತ್ರಿಯಾಗಿ ಮುಂದುವರಿಲಿ ಅವ್ರಿಗೆ ರಾಷ್ಟ್ರ ನಾಯಕರು ನನ್ನ ಭವಿಷ್ಯ ತೀರ್ಮಾನ ಮಾಡ್ತಾರೆ. ನನ್ನ ಕ್ಷೇತ್ರದ ಜನತೆ ನನ್ನ ತೀರ್ಮಾನ ಮಾಡ್ತಾರೆ. ವಿಶ್ವನಾಥ್ ಇಂದ ನಾನು ಶಾಸಕನಾಗಿದ್ದೀನ, ಮಂತ್ರಿ ಆಗಿದ್ದೀನ, MP ಆಗಿದ್ದೀನೋ, ನಾನ್ ಏನಾಗಿದ್ರು ನಮ್ಮ ಕ್ಷೇತ್ರದ ಜನತೆಯಿಂದ, ಅವರ ಆಶೀರ್ವಾದದಿಂದ ಇಲ್ಲಿವರೆಗೂ ಇದ್ದೀನಿ.